ಹೆಲೋ, ನಮಸ್ಕಾರ, ಗುಡ್ ಈವ್ನಿಂಗ್. ನಾನಿವತ್ತು ಒಂದಷ್ಟು ರೊಟೇಷನ್ಸನ್ನು ತೋರಿಸ್ತಾ ಇದ್ದೇನೆ. ನೀವು ಯಾವುದೇ ಏಜ್ನಲ್ಲಿ ಇರ್ಬೋದು, 20s, 30s, 40s, 50, 60 ಯಾವುದೇ ಪ್ರಾಯದವರಾಗಿರ್ಬೋದು. ಆದರೆ ಒಂದಷ್ಟು ರೊಟೇಷನ್ಸ್ ಅಥವಾ ವಾರ್ಮಪ್ಸ್, ಯಾವುದೇ ವರ್ಕೌಟ್ ಅಥವಾ ವಾಕಿಂಗ್, ಯಾವುದೇ ಎಕ್ಸಸೈಸ್ ಮಾಡೋದಕ್ಕಿಂತ ಮುಂಚೆ ಮಾಡುವಂತಹ ಕೆಲವು ಇದನ್ನು ನಾನಿವತ್ತು ತೋರಿಸ್ತೇನೆ. 5 ನಿಮಿಷ ಮಾಡಿದರೂ ಆ ಒಂದು ಬಾಡಿ ಪೇಯ್ನ್, ಮಸಲ್ ಪೇಯ್ನ್ ಏನು ಇರ್ತದೆ ಅದರ ಒಂದು ಎಂತ ಹೇಳ್ತೇವೆ ಉಪದ್ರವದಿಂದ ಅಥವಾ ಅದು ನಮಗೆ ತೊಂದರೆ ಮಾಡ್ತದಲ್ಲ, ಅದರಿಂದ ನಾವು ತಪ್ಪಿಸಿಕೊಳ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ನೆಕ್ ರೊಟೇಷನ್. ಜಸ್ಟ್ ಹೀಗೆ ಫಸ್ಟ್ ಲೆಫ್ಟ್ ಇಂದ ರೈಟಿಗೆ, ರೈಟ್ ಇಂದ ಲೆಫ್ಟಿಗೆ ಒಂದು 5 ಟೈಮ್ ಮಾಡೋಣ. ಹಾಗೆ ಮೇಲೆ ಕೆಳಗೆ ಈಚೆ ಸೈಡ್, ಅಂದ್ರೆ ಈ ಕಡೆ ಪಕ್ಕ ಮೆಲ್ಲನೆ ಮಾಡಬೇಕು, ಸ್ಲೋ ಆಗಿ ಮಾಡಬೇಕು. ಹಾಗೆ ಮತ್ತೊಮ್ಮೆ ರೊಟೇಷನ್ಸ್. ಈಗ ಶೋಲ್ಡರಿಗೆ ಫಸ್ಟ್ 1, 2 ಒಂದಾದ ನಂತರ ಇನ್ನೊಂದು 1, 2, 3, 4, 5. ಆ ಟಕ್ ಸೌಂಡ್ ನೀವು ಕೇಳ್ಬೋದು. ಈಗ ಆರ್ಮ್ ರೊಟೇಷನ್ಸ್ 1, 2, 3, 4, 5. ಹಾಗೆ ಲೆಫ್ಟ್ ದಿಸ 1, 2, 3, 4, 5. ಈಗ ಬ್ಯಾಕ್ ಸೈಡ್ ಆಯ್ತು. ಈಗ ಮುಂದುಗಡೆ 1, ಈಗ ಎರಡು ಕಡೆ ಮಿನಿಮಮ್ 5 ಟೈಮ್ಸ್ ಅಂಡ್ ಅದರ ಮೇಲೆ ಎಷ್ಟು ಟೈಮ್ ಸಹ ಮಾಡ್ಬೋದು. ಈಗ ನಮ್ಮ ಈ ಒಂದು ಏನು ಸೊಂಟ ಉಂಟಲ್ಲ, ವೇಸ್ಟಿಗೆ 1, 2, 3, 4, 5, 6, 7. ಹಾಗೆ 2, ಮತ್ತೆ ನಮ್ಮ ಈ ವ್ರಿಸ್ಟ್ ಜಾಯಿಂಟ್ಸ್ ಏನಿದೆ ಇದಕ್ಕೆ, ಇದನ್ನ ಯಾವಾಗ ಸಹ ಮಾಡ್ಬೋದು, ಅಂದ್ರೆ ಯಾವುದೇ ಟೈಮಲ್ಲಿ ಸಹ ಮಾಡ್ಬೋದು. ಯಾವಾಗೆಲ್ಲ ನಮಗೆ ಇದು ಅಂದ್ರೆ ಯಾವುದೇ ಕೆಲಸ ಮಾಡಬೇಕು ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಹಾಗೆ ಇದನ್ನು ಮತ್ತೆ ಇಲ್ಲಿ ಇದನ್ನ ಟ್ಯಾಪಿಂಗ್ ಅಂತ ಹೇಳ್ತೇವೆ. ನಮ್ಮ ಆರ್ಮ್ಪಿಟ್ ಏನಿದೆ ಅಥವಾ ಕಂಕಳು ಏನಿದೆ ಇಲ್ಲಿ ಹೀಗೆ, ಮತ್ತೆ ಚೆಸ್ಟ್, ಮತ್ತೆ ನಮ್ಮ ಪಕ್ಕಿ, ನಮ್ಮ ಥೈಸ್. ಈಗ
arm swings. 1, 2, 3, 4, 5, 6, 8, 9, 10. ಹಾಗೆ ನಮ್ಮ ಈ ಥೈಸ್, ಕ್ವಾಡ್ಸ್, ಗ್ಲೂಟ್ಸ್ ಇದಕ್ಕೆ ವರ್ಕೌಟ್ ಮಾಡಲಿಕ್ಕೆ ನೋಡಿ ನಾನು ತೋರಿಸ್ತೇನೆ. ಹೀಗೆ ಮಲಾಸನ ಹೇಳ್ತೇವೆ ಅಥವಾ ಸ್ಕ್ವಾಟ್ ಹೇಳ್ತೇವೆ. ಇದನ್ನು ಮೆಲ್ಲನೆ ಮಾಡಬೇಕು. ಈ ಪೊಸಿಷನ್ ಏನಿದೆ, ದಿಸ್ ಇಸ್ ವೆರಿ ಮಚ್ ಗುಡ್ ಫಾರ್ ಗ್ಯಾಸ್ಟ್ರಿಕ್. ಹಾಗೆ ನಮ್ಮ ಏನು ಈ ಜಠರಾಗ್ನಿ ಇದೆ, ಇದು ತುಂಬ ಸ್ಮೂತ್ ಆಗಿ ಫಂಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗೆ ಕೆಲವೊಂದಷ್ಟು ಮೂಮೆಂಟ್ಸ್ ನಾವು ಸುಲಭವಾಗಿ ಮಾಡ್ಬೋದು. ಬೇಕಿದ್ರೆ ವಾಲ್ ಸಪೋರ್ಟ್ ತಕೊಂಡು ಸಹ ಮಾಡ್ಬೋದು. ಜಸ್ಟ್ 1, 2, 3, 4, 5. ಹಾಗೆ ಹೀಲ್ಸ್, ಹಾಗೆ ನಮ್ಮ ಲೆಗ್ಸಿಗೆ ಫಸ್ಟು ನಮ್ಮ ಕಾಲು ಬೆರಳು ಕ್ಲಾಕ್ ವೈಸ್ ನಮ್ಮ ಕಡೆಗೆ, ಮತ್ತೆ ಈಗ ಉಲ್ಟ ಹಾಗೆ ಈಚೆ ಹಾಗೆ ಹೀಲ್ ಪೌಡರ್. ಇದು ನಮ್ಮ ಈ ಪೋರ್ಷನ್ ಏನಿದೆ ಇದಕ್ಕೆ ಹೆಲ್ಪ್ ಆಗ್ತದೆ. ತಾಡಾಸನದಲ್ಲಿ ತಾಡಾಸನ ಹೀಗೆ ಮಾಡೋದು ಹೇಳಿದ್ರೆ, ಈಗ ಕೈ ಜಸ್ಟ್ ಹೀಗೆ ಜಾಯಿನ್ ಮಾಡಿ ಹಾಗೆ ಹೀಗೆ ಒಂದು 5 ಸೆಕೆಂಡ್ಸ್ ಬ್ರೀತಿಂಗ್ ಮಾಡಿಕೊಂಡು, ಅಂದ್ರೆ ನಮ್ಮ ಕೋರ್ ಏನಿದೆ ಇದನ್ನ ಉಸಿರು ಎಳೆದುಕೊಂಡು ಹೀಗೆ ನಿಲ್ಬೇಕು. ಹಾಗೆ ಈ ಪೋರ್ಷನ್ ಏನಿದೆ ಥೈಸ್ ನ ಕೆಳಗೆ ಅದಕ್ಕೆ ನಮ್ಮ ಬಾವಿಗೆ ಜಸ್ಟ್ ಹೀಗೆ ಕೈನ ಸಪೋರ್ಟ್ ಹಿಡಿದು ಮತ್ತೆ ಇನ್ನೊಂದಷ್ಟು ಲೆಗ್ ಮೂಮೆಂಟ್ಸ್, ಸೈಡ್ ವೇಸ್. ಇದು ಸಹ ವಾಲ್ ಸಪೋರ್ಟ್ ತಕೊಂಡು ಮಾಡಬಹುದು. ಹಾಗೆ ಲಂಜಸ್ ಹೇಳ್ತೇವೆ. ಹೀಗೆ ಒಂದು ಮಂಡಿಯನ್ನು ಮಡಿಸಿ ಇನ್ನೊಂದು ಮಂಡಿಯನ್ನು ಹೀಗೆ ನೇರವಾಗಿ ಇಡಬೇಕು. ಈಚೆ ಸೈಡ್ ಸಹ ಮಾಡು. ಮತ್ತೆ ಹೀಗೆ
ದಿಸ್ ಇಸ್ ಕಾಲ್ಡ್ ವೀರಾಸನ. ಹೀಗೆ ತೊಡೆಯನ್ನು ಹೀಗೆ ಮಡಿಸಿ ಕೂತ್ಕೊಳ್ಳೋದ್ರಿಂದ, ಊಟ ಆದ ನಂತರ ಕೂತ್ಕೊಳ್ಳೋದ್ರಿಂದ ನಾವು ನಮಗೆ ಹೆವಿ ಊಟ ಮಾಡಿದ್ದೇವೆ, ಆಗ ಹೊಟ್ಟೆಲ್ಲ ಭಾರ ಆಗ್ತದೆ ಅನ್ನೋದನ್ನು ಕಡಿಮೆ ಮಾಡ್ತದೆ. ಹಾಗೆ ಇನ್ನೊಂದು ಆಸನ ಕ್ಯಾಟ್ ಕೌ ಪೋಸ್ ಆರ್ ಮಾರಿಜಾಸನ ಅಂತ ಹೇಳ್ತೇವೆ. ಜಸ್ಟ್ ಹೀಗೆ ಅಂಬೆಗಾಲು ಇಡ್ತೇವಲ್ಲ ಹಾಗೆ ಮಾಡಿ ಹೀಗೆ ಎಳೆದುಕೊಳ್ಳುತ್ತಾ ಮೇಲೆ ಹೋಗುವುದು. ಹಾಗೆ ಇನ್ನೊಂದು ಆಸನ, ದಿಸ್ ಇಸ್ ಕಾಲ್ಡ್ ಭುಜಂಗಾಸನ. ಎರಡು ಕಾಲನ್ನು ಹೀಗೆ ನೇರವಾಗಿ ಚಾಚಬೇಕು. ಹಾಗೆ ಕೈ ಎರಡು ಹೀಗೆ ಹಿಡಿದು ಹೀಗೆ ಮಿನಿಮಮ್ 10 ಸೆಕೆಂಡ್ ಇಂದ ಹಿಡಿದು 30 ಸೆಕೆಂಡಿನವರೆಗೂ ಇದನ್ನು ಮಾಡ್ಬೋದು. ನೆಕ್ಸ್ಟ್ ಬೋ ಪೋಸ್, ಬಿಲ್ಲು ಬಾಗಿದ ಹಾಗೆ ಬೆನ್ನನ್ನು ಬಾಗಿಸೋದು. ಫಸ್ಟ್ ಒಂದು ಕಾಲನ್ನು ಹೀಗೆ, ಮತ್ತೆ ಎರಡು ಕಾಲನ್ನು ಹೀಗೆ ಎರಡು ಕೈಯಿಂದ ಹಿಡಿದು ಸೊ ಇದಿಷ್ಟು ಸಿಂಪಲ್ ರೊಟೇಷನ್ಸ್ ಅಥವಾ ಸಿಂಪಲ್ ಎಕ್ಸಸೈಸಸ್ ಟು ಕೀಪ್ ಅವರ್ ಸೆಲ್ಫ್ ಫ್ರೀ ಫ್ರಮ್ ಬಾಡಿ ಪೇನ್ಸ್. ಸೊ ಇದಿಷ್ಟು ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ರೊಟೇಷನ್ಸ್ ಫಾರ್ ಪೇನ್ ಫ್ರೀ ಬಾಡಿ ಫಾರ್ ಎವ್ರಿ ಏಜ್. ಎಲ್ಲ ಪ್ರಾಯದವರಿಗೂ ಇದು ತುಂಬ ಉಪಯೋಗ ಆಗ್ತದೆ. ಐ ಹೋಪ್ ನಿಮಗೆಲ್ಲ ಇದು ಇಷ್ಟ ಆಗಿರ್ಬೋದು ಅಂತ ನಾನು ಎಣಿಸಿದ್ದೇನೆ. ಧನ್ಯವಾದಗಳು ಎಲ್ಲರಿಗೂ. ಶುಭ ಸಂಜೆ ಆ್ಯಂಡ್ ಶುಭರಾತ್ರಿ.